ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿರ್ತಕ್ಕಂತಹ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಬರುವಂತಹ 2026ನೇ ಏಪ್ರಿಲಲ್ಲಿ ಮಾರ್ಚ್ ಹಾಗೂ ಏಪ್ರಿಲ್ ನಡೆಯುವಂತಹ ವಾರ್ಷಿಕ ಪರೀಕ್ಷೆಗೆ ಬ್ಲೂ ಪ್ರಿಂಟನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಆಲ್ವೇಸ್ ವೆಲ್ಕಮ್ ಟು ಅವರ್ ಜೆಕೆಆರ್ ಅಕಾಡೆಮಿ ಕಮ್ಯುನಿಟಿ. ಸೊ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಸೊ ಈ ವರ್ಷ ನಿನ್ನೆ ನಡೆದಿರುವಂತಹ ಒಂದು ನಮ್ಮ PS ಮೇಡಮ್ ಅವರು ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬೋರ್ಡ್ ಕಡೆಯಿಂದ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಕೂಡ ಹೇಳಿದಂತೆ ಆ್ಯಸ್ ಪರ್ ಇವತ್ತೆಲ್ಲ ಸಬ್ಜೆಕ್ಟ್ಗಳಲ್ಲಿನೂ ಕೂಡ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ, 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾಗೂ ವಾರ್ಷಿಕ ಪರೀಕ್ಷೆ ಇದೆಲ್ಲವೂ ಕೂಡ ಇದೇ ಒಂದು ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡ್ ಆಗಲಿ. ಸೇಮ್ ಇದೇ ತರನಾಗಿರ್ತಕ್ಕಂಥ ಪ್ಯಾಟರ್ನ್ ನಿಮ್ಮ ವಾರ್ಷಿಕ ಪರೀಕ್ಷೆ ಹಾಗೂ ಪೂರ್ವ ಸಿದ್ಧತೆ ಎಲ್ಲ ಪರೀಕ್ಷೆಗಳು ಕೂಡ ಬರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಬರುವಂತಹ ಯಾವ ವಿಷಯಕ್ಕೆ ಅಥವಾ ಯಾವ ಪಾಠಕ್ಕೆ ಎಷ್ಟೆಲ್ಲ ಅಂಕಗಳು ಬರ್ತವೆ ಎನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ತಾವೆಲ್ಲರೂ ತಯಾರಿದ್ದೀರಿ? ಎಸ್. ನಮ್ಮ ಒಟ್ಟು ಪಾಠಗಳು ನೋಡೋದಾದ್ರೆ ಒಟ್ಟು ಪಾಠಗಳು ಎಷ್ಟಿದಾವೆ ನಮಗೆ? ಒಟ್ಟು ಪಾಠಗಳು ಎಷ್ಟು? ಒಟ್ಟು ಪಾಠಗಳು ಎಷ್ಟು? 17 ಪಾಠಗಳಿದ್ದಾವೆ. ಇದರಲ್ಲಿ 11 ಗದ್ಯ ಪಾಠ ಹಾಗೂ 6 ಪದ್ಯ ಪಾಠ, ಜೊತೆಗೆ ಮತ್ತೇನಿದೆ ನಮಗೆ 2 ಪೂರಕ ವಾಚನಗಳಿದಾವೆ. ಏನಿದಾವೆ? 2 ಪೂರಕ ವಾಚನ. ಇದನ್ನ ಹೊರತುಪಡಿಸಿ ಮತ್ತೇನೇನು ಕೇಳ್ತಾರೆ? ರಚನಾ ಭಾಗ. ಮತ್ತೇನಿದೆ? ರಚನಾ ಭಾಗ. ರಚನಾ ಭಾಗ ಇದೆ. ಜೊತೆಗೆ ಮತ್ತೆ ಇನ್ನೊಂದು ವ್ಯಾಕರಣ ಭಾಗನೂ ಕೂಡ ನಮಗೆ ಕೇಳ್ತಾರೆ. ಇನ್ನೊಂದು ಯಾವುದು? ವ್ಯಾಕರಣ ಭಾಗ. ಸೊ ಇದೆಲ್ಲ ಒಂದು ಬ್ಲೂ ಪ್ರಿಂಟ್ ಅನ್ನ ಈ ಒಂದು ಬೋರ್ಡ್ ಕಡೆಯಿಂದನೇ ಈಗಾಗಲೇ ಬಿಡುಗಡೆ ಮಾಡಿರುವಂಥದ್ದು. ಸೊ ಇದೇ ಪರ್ಫೆಕ್ಟ್ ಅನ್ನ ಮಾಡಿದ್ರೆ ನೀವು 80ಕ್ಕೆ 80 ಅಂಕಗಳನ್ನ ಗಳಿಸ್ಲಿಕ್ಕೆ ಈ ಒಂದು ಇದರಲ್ಲಿ ಸಾಧ್ಯ ಇದೆ. ಹಿಂದಿಯಲ್ಲಿ 80ಕ್ಕೆ 80 ಅಂಕ ಗಳಿಸ್ಲಿಕ್ಕೆ ಸಾಧ್ಯ ಇದೆ, ಗೊತ್ತಾಯ್ತಾ? ಸೊ ನಮ್ಮ ಮೊದಲನೇ ಪಾಠ ಬಂದ್ಬಿಟ್ಟು ಯಾವ್ದಿದೆ? ಗದ್ಯ ಪಾಠಗಳನ್ನ ನೋಡೋಣ. ಫಸ್ಟ್ ಏನ್ ನೋಡೋಣ? ಗದ್ಯ ಪಾಠಗಳನ್ನ. ಯಾವುದು? ಗದ್ಯ ಪಾಠ. ಎಷ್ಟಿದಾವೆ ಗದ್ಯ ಪಾಠಗಳು? 11 ಗದ್ಯ ಪಾಠಗಳಿದೆ. ಎಷ್ಟು? 11 ಗದ್ಯ ಪಾಠಗಳಿದೆ. ಸೊ 11 ಗದ್ಯ ಪಾಠಗಳಲ್ಲಿ ನಮಗೆ ಒಟ್ಟು ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಎಷ್ಟು ಬರ್ತವೆ ಅಂದ್ರೆ 15 ಪ್ರಶ್ನೆಗಳನ್ನ ಕೇಳ್ತಾರೆ. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ? 15 ಪ್ರಶ್ನೆಗಳನ್ನ ಕೇಳ್ತಾರೆ. ಎಷ್ಟು ಪ್ರಶ್ನೆ? 15 ಪ್ರಶ್ನೆ. ಒಟ್ಟು ಅಂಕಗಳನ್ನು ನೋಡೋದಾದ್ರೆ 32 ಅಂಕಗಳು ನಮಗೆ ಗದ್ಯ ಪಾಠದಿಂದ ಬರ್ತವೆ. ಎಷ್ಟು ಅಂಕಗಳು? 32 ಅಂಕಗಳು ನಮಗೆ ಗದ್ಯ ಪಾಠ ಬರ್ತವೆ. ಸೊ ಮೊದಲಿಗೆ ನಾವು ಗದ್ಯ ಪಾಠಗಳನ್ನ ನೋಡ್ತಾ ಸಾಗೋಣ. ಎಸ್, ನಮ್ಮ ಮೊದಲನೇ ಗದ್ಯ ಪಾಠ ಯಾವ್ದಿದೆ? ಕಾಶ್ಮೀರಿ ಸೇಬ್ ಇದೆ. ಯಾವ್ದಿದೆ? ಕಾಶ್ಮೀರಿ ಸೇಬ್. ಕಾಶ್ಮೀರಿ ಸೇಬ್ದಲ್ಲಿ 1 ಅಂಕದ ಪ್ರಶ್ನೆ, 1 ಮಾರ್ಕ್ಸ್ ಕ್ವಶನ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಕಾಶ್ಮೀರಿ ಸೇಬ್ ಪಾಠದಿಂದ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಆಗಿರಬಹುದು ಅಥವಾ ವಾರ್ಷಿಕ ಪರೀಕ್ಷೆಗೆ ಆಗಿರಬಹುದು ಏನ್ ಬರ್ತದೆ? 1 ಅಂಕದ ಪ್ರಶ್ನೆ ಬರ್ತದೆ. ಸೊ ಈ 1 ಅಂಕದ ಪ್ರಶ್ನೆದಲ್ಲಿ ವಿದ್ಯಾರ್ಥಿಗಳೇ 2 ಟೈಪ್ಸ್ ಕ್ವಶನ್ಗಳಿದಾವೆ. ಅನುರೂಪತಾ ಪ್ರಶ್ನೆಗಳು. ಯಾವ್ದಿದ್ದಾವೆ? ಒಂದು ಅನುರೂಪತ ಪ್ರಶ್ನೆಗಳು ಹಾಗೂ ಇನ್ನೊಂದು ಏಕ ವಾಕ್ಯ ಮೇ ಉತ್ತರ ಲಿಖಿ. ಇನ್ನೊಂದು ಯಾವ್ದು ಕೇಳ್ತಾರೆ? ಏಕ ವಾಕ್ಯ ಮೇ ಉತ್ತರ ಲಿಖಿ. ಈ ಒಂದು ಪಾಠದಿಂದ ನಾವು ಏನೇನ್ ಮಾಡ್ಬೇಕು ಅಂದ್ರೆ 2 ಪ್ರಶ್ನೆಗಳು ಮಾಡ್ಬೇಕು. ಅನುರೂಪತಾ ಪ್ರಶ್ನೆಗಳನ್ನು ಸಹಿತ ಮಾಡಬೇಕು, ಏಕ ವಾಕ್ಯ ಮೇ ಉತ್ತರ ಲಿಖಿ ಆ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಇಲ್ಲಿಂದ ಮಾಡಬೇಕು. ಜೊತೆಗೆ ಮತ್ತೆ ಇನ್ನೊಂದು ಏನ್ ಕೇಳ್ತಾರೆ? 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು? 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. 2 ಅಂಕದ್ದು ಒಂದು ಪ್ರಶ್ನೆ. ಟೋಟಲ್ ಆಗಿ ನಮಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆಯನ್ನು ನೋಡೋದಾದ್ರೆ ಈ ಒಂದು ಕಾಶ್ಮೀರಿ ಸೇಬ್ ಪಾಠದಿಂದ ನಮಗೆ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಒಟ್ಟು ಎಷ್ಟು ಅಂಕಗಳಿಗಾಗಿ? 3 ಅಂಕಗಳು ಟೋಟಲಿ. ಎಸ್, ಇನ್ ಕಾಶ್ಮೀರಿ ಸೇಬ್ ಪಾಠದಿಂದ ನಮಗೆ ಎಷ್ಟು ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬಹುದು ಹಾಗೂ ವಾರ್ಷಿಕ ಪರೀಕ್ಷೆಗಳಾಗಿರ್ಬಹುದು ಎಷ್ಟು ಅಂಕಗಳನ್ನು ಕೇಳ್ತಾರೆ? 3 ಅಂಕಗಳನ್ನು ಕೇಳ್ತಾರೆ. ಇದರಲ್ಲಿ 1 ಅಂಕದ ಒಂದು ಪ್ರಶ್ನೆ ಹಾಗೂ 2 ಅಂಕದ ಒಂದು ಪ್ರಶ್ನೆ ಇರ್ತದೆ. ಸೊ ಗೊತ್ತಾಯ್ತಾ ಮಕ್ಕಳೇ? ಬಹಳಷ್ಟು ಈಸಿ ಆಗಿದೆ, ಬಹಳಷ್ಟು ಈಸಿ ಆಗಿದೆ ಅನ್ನೋ ತಗೊಳ್ಳು. ಮುಂದಿನ ಪಾಠ ಯಾವ್ದಿದೆ? ಗಿಲ್ಲು. ಮುಖ್ಯವಾಗಿರುವಂತ ಪಾಠ ಗಿಲ್ಲು. ಸೊ ಡೈರೆಕ್ಟ್ ಆಗಿ ಇಲ್ಲಿ ಎಷ್ಟು? 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಎಷ್ಟು? 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ 1 ಅಂಕದ್ದು ಹಾಗೂ 2 ಅಂಕದ ಪ್ರಶ್ನೆಗಳು ಮಾಡುವಂತ ಅವಶ್ಯಕತೆ ನಮಗೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆನ ಕೇಳ್ತಾರೆ. ಎಷ್ಟು ಅಂಕಕ್ಕೆ? 3 ಅಂಕಗಳಿಗೆ. यस, नेक्स्ट पाठ बंदबिट्टू मेरा बचपन. कौन सा है? मेरा बचपन. मेरा बचपन से हमें पूछा जाएगा 1 अंक वाला प्रश्न. इसमें हो सकता है ಅನುರೂಪತಾನು ಕೇಳಿರಬಹುದು ಅಥವಾ एक वाक्य में उत्तर लिखिए. 2 ಕೇಳಿರಬಹುದು. और 2 अंक का प्रश्न एक पूछा जाएगा. 2 अंकದ ಪ್ರಶ್ನೆ ಒಂದು ಕೇಳ್ತಾರೆ. ಟೋಟಲ್ ಆಗಿ 2 ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು ಅಂಕಗಳಿಗಾಗಿ? 3 ಅಂಕಗಳಿಗಾಗಿ.
ನೆಕ್ಸ್ಟ್ ಮುಂದಿನ ಗದ್ಯ ಪಾಠ ಯಾವ್ದಿದೆ? ಬಸಂತ್ ಕಿ ಸಚ್ಚಾಯಿ. ಯಾವುದು? ಬಸಂತ್ ಕಿ ಸಚ್ಚಾಯಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಏಕಂದ್ರೆ ಡೈರೆಕ್ಟ್ ಆಗಿ ನಮಗೆ ಇಲ್ಲಿಂದ 4 ಮಾರ್ಕ್ಸ್ ಒಂದು ಪ್ರಶ್ನೆನ ಕೇಳ್ತಾರೆ. ಈ ಪ್ರಶ್ನೆ ಸಂಖ್ಯೆಯನ್ನ ನೋಡುವುದಾದ್ರೆ ಪ್ರಶ್ನೆ ಸಂಖ್ಯೆ 34. ಎಷ್ಟು? ಪ್ರಶ್ನೆ ಸಂಖ್ಯೆ 34. ಇದರಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ, 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಬರೀಬೇಕು. ಸೊ ಈಗಾಗಲೇ ನಾವು 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ವೀಕ್ಷಿಸಿದಾಗ 2 ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಮೇ ಬಿ ಪ್ರಶ್ನೆ ಸ್ವರೂಪ ಚೇಂಜ್ ಮಾಡಬಹುದು, ಆದ್ರೆ ಉತ್ತರ ನಿಮಗೆ ಅದೇ ಇರ್ತದೆ. ಒಂದು ಪ್ರಶ್ನೆ ಯಾವುದು ಅಂದ್ರೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ. ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ. ಇನ್ನೊಂದು ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯವಹಾರ ಕೆ ಗುಣೋं का ವರ್ಣನ್ ಕೀಜಿए ಅನ್ನುವಂಥದ್ದು. ಇದೇ 2 ಪ್ರಶ್ನೆಗಳು. ಇದೇ 2 ಪ್ರಶ್ನೆಯಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ನಿಮಗೆ ಕೇಳಾಗತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಅಂದ್ರೆ ಡೈರೆಕ್ಟ್ ಆಗಿ ಪ್ರತಿ ಸಲ ನಮಗೆ ಏನಿರ್ತಿತ್ತು, ಯಾವ ಪಾಠದಿಂದ ಕೇಳ್ತಾರೆ 4 ಅಂಕದ ಪ್ರಶ್ನೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇವಾಗ ನಮಗೆ ಏನಾಗಿದೆ ಗೊತ್ತಾಗಿದೆ. ಎಲ್ಲಿ? ಬಸಂತ್ ಕಿ ಸಚ್ಚಾಯಿದಿಂದನೇ ಏನ್ ಕೇಳ್ತಾರೆ? 4 ಅಂಕದ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ ಎಷ್ಟು? 34. ಆ ಪ್ರಶ್ನೆ ಏನಿದೆ ಬಸಂತ್ ಕಿ ಸಚ್ಚಾಯಿ ಪಾಠ ಅಂತ ಬರ್ತದೆ. ಅದು ಎಂತದಿರ್ತದೆ? ಆರ್ ಪ್ರಶ್ನೆ. ಆರ್ ಪ್ರಶ್ನೆ ಅಂದ್ರೆ ಚಾಯ್ಸೇಬಲ್ ಕೊಟ್ಟಿರ್ತಾರೆ, 2 ಪ್ರಶ್ನೆ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬೇಕು. ಡೈರೆಕ್ಟ್ ಆಗಿ ಬಸಂತ್ ಕಿ ಸಚ್ಚಾಯಿದಿಂದ ನಮಗೆ ಎಷ್ಟು? 4 ಅಂಕಗಳು ಬರ್ತವೆ. ಎಸ್. ನೆಕ್ಸ್ಟ್ ಇಂಟರ್ನೆಟ್ ಕ್ರಾಂತಿ. ಯಾವುದು? ಇಂಟರ್ನೆಟ್ ಕ್ರಾಂತಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪಾಠ. ಏಕೆ ಇಂಪಾರ್ಟೆಂಟ್ ಆಗಿರುವಂತ ಪಾಠ ಅಂದ್ರೆ ಇಲ್ಲಿ ಪ್ರಶ್ನೆಗೆ ಉತ್ತರನೂ ಬರ್ತದೆ, ಜೊತೆಗೆ ನಿಮಗೆ ನಿಬಂಧನೂ ಕೂಡ ಬರುವಂತ ಚಾನ್ಸಸ್ ಇದಾವೆ. ಇದರಿಂದನೇ ಬರಿಬೇಕು. ನಿಮ್ಗೆ ಏನೆಲ್ಲ ಕೇಳಿದ್ರು ಅಂದ್ರೆ ನಿಬಂಧ ಏನಿದೆ, ಇದೇ ಒಂದು ಇಂಟರ್ನೆಟ್ ಕ್ರಾಂತಿ ಬಗ್ಗೆ ಅಥವಾ ಇಂಟರ್ನೆಟ್ ಬಗ್ಗೆ ನಿಬಂಧವನ್ನ ಕೇಳಿದ್ರು ಅಂದ್ರೆ ಈ ಪಾಠದಲ್ಲಿ ಇರತಕ್ಕಂಥ ಅಂಶಗಳನ್ನ ಬಳಸ್ಕೊಂಡು ತಾವುಗಳು ಏನ್ ಬರಿಬಹುದು? ಈಸಿಯಾಗಿ ನಿಬಂಧವನ್ನ ಬರಿಬಹುದು. ಸೊ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು? 3 ಅಂಕದ ಒಂದು ಪ್ರಶ್ನೆ. ಇಲ್ಲಿ ಅನುರೂಪತಾ ಕೇಳಂಗಿಲ್ಲ, ಏಕ ವಾಕ್ಯ ಮೇ ಉತ್ತರ ಲಿಖಿಯೇ ಇದನ್ನು ಕೂಡ ಕೇಳಂಗಿಲ್ಲ, ಹಾಗೂ 2 ಅಂಕದ ಪ್ರಶ್ನೆಯನ್ನು ಕೂಡ ಕೇಳೋದಿಲ್ಲ. ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು ಅಂಕಗಳಿಗಾಗಿ? 3 ಅಂಕಗಳಿಗಾಗಿ. ಇದರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೈ ಕೈಸೆ. ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳ್ತಾರೆ. ಅದರ ಬಗ್ಗೆ ಸೋಷಿಯಲ್ ನೆಟ್ವರ್ಕಿಂಗ್. ಹಾಗೂ ಇನ್ನೊಂದು ಪ್ರಶ್ನೆ ಯಾವುದು ಕೇಳಿದ್ದಾರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ? 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದೇ ಕೇಳಿದ್ದಾರೆ, ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್. ಅದರ ಬಗ್ಗೆ ಸ್ವಲ್ಪ ಸ್ವರೂಪ ಬದಲು ಮಾಡಬಹುದು. ಇನ್ನೊಂದೇನು ಕೊಟ್ಟಿದ್ದಾರೆ? ಇಂಟರ್ನೆಟ್ ಏಕ್ ವರದಾನ್ ಹೇ ಕೈಸೆ. ಇಂಟರ್ನೆಟ್ ಒಂದು ವರದಾನವಾಗಿದೆ ಹೇಗೆ? ಅಥವಾ ಅದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳಬಹುದು? ಇಂಟರ್ನೆಟ್ ಸೆ ಕ್ಯಾ ಕ್ಯಾ ಲಾಭ ಹೇ. ಸೊ ಏನೆಲ್ಲ ಲಾಭಗಳದಾವ ಅದೆಲ್ಲವನ್ನ ಬರಿಬೇಕಾಗಿರುವಂತದ್ದು. ಸೊ ಡೈರೆಕ್ಟ್ ಆಗಿ ನಮಗೆ ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಎಷ್ಟು ಅಂಕಗಳಿಗಾಗಿ? 3 ಅಂಕಗಳಿಗಾಗಿ. ನೆಕ್ಸ್ಟ್ ಪಾಠ ಬಂದ್ಬಿಟ್ಟು ಯಾವ್ದಿದೆ? ಈಮಾನ್ದಾರೋಂ ಕೆ ಸಮ್ಮೇಳನ ಎನ್ನುವಂತ ಪಾಠ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು ಅಂಕದ್ದು? 2 ಅಂಕದ ಒಂದು ಪ್ರಶ್ನೆ. 2 ಅಂಕ ಕೇಳ್ತಾರೆ. ಡೈರೆಕ್ಟ್ ಆಗಿ ಪ್ರಶ್ನೆಗಳ ಸಂಖ್ಯೆ 1 ಹಾಗೂ ಒಟ್ಟು ಅಂಕಗಳು 2. ಇಲ್ಲಿ 3 ಅಂಕದ್ದು ಕೂಡ ಕೇಳೋದಿಲ್ಲ, 4 ಅಂಕ ಅಂತೂ ಇಲ್ಲ, ಹಾಗೂ 1 ಅಂಕದ್ದು ಇಲ್ಲ. ಡೈರೆಕ್ಟ್ ಆಗಿ 2 ಅಂಕದ್ದು ಅಂದ್ರೆ ಕೇವಲ ಈ ಪಾಠದ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗತ್ತೆ. ಅದೇ ತಯಾರಿಯನ್ನ ತಾವು ಮಾಡಬೇಕು. ನೆಕ್ಸ್ಟ್ आता है हमारा दुनिया में पहला मकान. ಯಾವುದು? ದುನಿಯಾ ಮೇ ಪಹಲಾ ಮಕಾನ್. ನೋಡಿ ಇಲ್ಲಿ ನೋಡಿ 1 ಅಂಕದ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಷ್ಟು? 1 ಅಂಕದ್ದು 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಗೆಸ್ ಮಾಡಬಹುದು. ಒಂದು ಅನುರೂಪತಾ ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರೆ? ಒಂದು ಅನುರೂಪತಾ ಪ್ರಶ್ನೆ ಕೇಳ್ತಾರೆ, ಒಂದು ಏಕ ವಾಕ್ಯ ಮೇ ಉತ್ತರ ಲಿಖಿ. ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ 2 ಅಂಕದ್ದು 3 ಅಂಕದ್ದು ಮಾಡುವಂತದ್ದು ಗೋಜಿಗೆ ಹೋಗೋದಿಲ್ಲ. ಎಲ್ಲಿ? ದುನಿಯಾ ಮೇ ಪಹಲಾ ಮಕಾನ್. ಡೈರೆಕ್ಟ್ ಆಗಿ ಒಂದು ಅನುರೂಪತಾ ಕೇಳ್ತಾರೆ ಹಾಗೂ ಒಂದು ಏಕ ವಾಕ್ಯ ಮೇ ಉತ್ತರ ಲಿಖಿ. ಇಷ್ಟೇ. 2 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆ ಈ ಒಂದು ಪಾಠದಲ್ಲಿ ಬರೋದಿಲ್ಲ. ಡೈರೆಕ್ಟ್ ಆಗಿ 2 ಪ್ರಶ್ನೆಗಳು ಕೇಳ್ತಾರೆ, 2 ಅಂಕಗಳು, ಒಂದೊಂದು ಅಂಕದ್ದು 2 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಎಸ್. ನೆಕ್ಸ್ಟ್ ನಮ್ಮ ಪಾಠ ಬಂದ್ಬಿಟ್ಟು ಯಾವ್ದಿದೆ? ರೋಬೋಟ್. ರೋಬೋಟ್ ದಿಂದ 3 अंकों का एक प्रश्न पूछा जाता है. ಇಲ್ಲಿ ಅನುರೂಪತಾ ಪ್ರಶ್ನೆ ಇಲ್ಲ, ಏಕ ವಾಕ್ಯ ಮೇ ಉತ್ತರ ಲಿಖಿ ಆ ಪ್ರಶ್ನೆ ಇಲ್ಲ. ಡೈರೆಕ್ಟ್ ಆಗಿ ನಮಗೆ 3 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು? 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಡೈರೆಕ್ಟ್ ಆಗಿ ನಮಗೆ ಇಲ್ಲಿಂದ 3 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 3 ಅಂಕಗಳು ಬರ್ತವೆ. ಜೊತೆಗೆ ಮಹಿಳಾ ಕಿ ಸಾಹಸ್ ಗಾಥಾ ಈ ಪಾಠದಿಂದನೂ ಕೂಡ ಒಂದೇ ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ. ಇದು ಫಿಕ್ಸ್. ಏನಿದು? ಫಿಕ್ಸ್. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ, ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ, ಪೂರ್ವ ಸಿದ್ಧತಾ ಪರೀಕ್ಷೆಗೆ ಇದೇ ತರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಈ ಪಾಠದ ಮೇಲೆ ಕೇಳಿರ್ತಾರೆ. कितना है? 3 अंकों का एक प्रश्न कुल मिलाकर हमें यहाँ से मिलते हैं 3 अंक. ಒಟ್ಟು 3 ಅಂಕಗಳು ನಮಗೆ ಸಿಗ್ತವೆ. ಮುಖ್ಯವಾಗಿ ಇಲ್ಲಿ ನಾವು ಗೆಸ್ ಮಾಡಬಹುದು. ಒಂದು ಬಿಚೇಂದ್ರಿ ಕೆ ಬಚಪನ್ ಅಥವಾ ಪರಿವಾರ ಕಾ ಪರಿಚಯ ಕೇಳ್ತಾರೆ.
ಇನ್ನೊಂದು दक्षिणी शिखर पर बिछेंद्रे के अनुभव के बारे में लिखिए. ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಬಹುದು ಅಂದ್ರೆ एवरेस्ट के शिखर पर पहुंचकर बिछेंद्रे ने क्या किया. ಇನ್ನೊಂದು ಈ ಮೂರು ಪ್ರಶ್ನೆಗಳನ್ನು ಮಾಡಿದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ನಿಮ್ಮ ಬೋರ್ಡ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಕೂಡ ಬರಬಹುದು ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಬರಬಹುದು. ಇದನ್ನ ತಗೊಂಡು ನೆನಪಿಟ್ಕೋಬೇಕು. ನೆಕ್ಸ್ಟ್ ಕರ್ನಾಟಕ ಸಂಪದ, ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ. ಒಂದ್ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ, ಒಂದು ಅಂಕದ ಪ್ರಶ್ನೆ. ಮೇ ಬಿ ಇದು ಅನುರೂಪತ ಪ್ರಶ್ನೆ ಆಗಬಹುದು ಅಥವಾ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಸೊ ಈ ಪಾಠದಿಂದ ನಾವು ಏನೇನ್ ಮಾಡಬೇಕು, ಲಾಂಗ್ ಕ್ವಶನ್ ಕೂಡ ಮಾಡಬೇಕು, ಒಂದು ವಾಕ್ಯದಲ್ಲಿ ಇರುವಂತದ್ದು ಹಾಗೂ ಅನುರೂಪತ ಎಲ್ಲ LB ಯಲ್ಲಿ ಕೊಟ್ಟಿರುವಂತ ಎಲ್ಲ ಏಕ ವಾಕ್ಯ ಮೇ ಉತ್ತರ ಲಿಖಿ ಹಾಗೂ ಅನುರೂಪತ ಪ್ರಶ್ನೆಗಳನ್ನು ಇಲ್ಲಿ ಮಾಡಲೇಬೇಕಾಗಿರುವಂತದ್ದು. ಇನ್ನೊಂದು ಏನ್ ಕೇಳ್ತಾರೆ, 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನ್ ಕೇಳ್ತಾರೆ, 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ 3 ಅಂಕದ ಪ್ರಶ್ನೆಯಲ್ಲಿ 3 ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. कर्नाटक के प्राकृतिक सुषमा का वर्णन कीजिए, कर्नाटक के शिल्पकला और वास्तुकला का वर्णन कीजिए और कर्नाटक के साहित्यकारों की देन क्या है. ಈ 3 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಎಷ್ಟಕ್ಕೆ ಬರ್ತದೆ, 3 ಅಂಕಕ್ಕೆ ಬರ್ತದೆ. 2 ಪ್ರಶ್ನೆಗಳನ್ನ ನಮಗೆ ಕೇಳ್ತಾರೆ. ಒಟ್ಟಿಗಾಗಿ ಇಲ್ಲಿಂದ ಎಷ್ಟು ಅಂಕ ಬರ್ತವೆ, 4 ಅಂಕಗಳು ಬರ್ತವೆ. ಎಷ್ಟು, 4 ಅಂಕಗಳು ಬರ್ತವೆ. ಇನ್ನೊಂದು ಕರ್ನಾಟಕ ಸಂಪದ ಮತ್ತೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿನೂ ಕೂಡ ನಿಬಂಧ ಬರುವಂತ ಚಾನ್ಸಸ್ ಇದಾವೆ. ಯಾವುದು, ನಿಬಂಧ ಬರುವಂತ ಚಾನ್ಸಸ್ ಇದಾವೆ. ಕರ್ನಾಟಕ ಮಹತ್ವ ಕೇಳಬಹುದು. ಏನ್ ಕೇಳಬಹುದು, ಕರ್ನಾಟಕ ಮಹತ್ವ ಅಥವಾ ಮೇರಾ ಕರ್ನಾಟಕ ಮಹಾನ್ ಎನ್ನುವಂತ ಕೂಡ ಕೇಳಬಹುದು. ಸೊ ಅಲ್ಲಿ ನಿಬಂಧವನ್ನೇ ಬರಬೇಕಾಗಿದ್ರೆ ಈ ಪಾಠ ನಿಮಗೆ ಬಹಳಷ್ಟು ಏನಾಗ್ತದೆ, ಹೆಲ್ಪ್ಫುಲ್ ಆಗ್ತದೆ. ನೆಕ್ಸ್ಟ್ ಪಾಠ ನಮ್ದು ಬಂದ್ಬಿಟ್ಟು ಯಾವ್ದಿದೆ, ಬಾಲಶಕ್ತಿ. ಯಾವುದು, ಬಾಲಶಕ್ತಿ. ಡೈರೆಕ್ಟ್ ಆಗಿ ನಮಗೆ ಏನ್ ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು, 2 ಅಂಕದ ಒಂದು ಅಂಕದ್ದು ಅನುರೂಪತ ಏಕವಾಕ್ಯ ಮೇ ಲಿಖಿ. ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಡೈರೆಕ್ಟ್ ಆಗಿ ಏನ್ ಕೇಳ್ತಾರೆ, 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಮುಖ್ಯವಾಗಿ ಏನ್ ಕೇಳ್ತಾರೆ ಅಂದ್ರೆ आदर्श गांव कैसे बनाया जा सकता है ಅದನ್ನ ಕೇಳಬಹುದು, ಅಥವಾ ಬಾಲ್ ಶಕ್ತಿ के बारे में कलेक्टर साहब ने क्या कहा ಅದನ್ನ ಕೇಳಬಹುದು, ಅಥವಾ ಅದು ಏನೆಲ್ಲ ನಿಯಮಗಳದಾವಲ್ಲ, एक आदर्श गांव बनाने के लिए बाल शक्ति टोली के जो नियम है लिखिए, ಆ ಎಲ್ಲ ನಿಯಮಗಳನ್ನ ಮಾಡಿದ್ರೆ ಹಾಗೂ ಕಲೆಕ್ಟರ್ ಸಾಹೇಬರು ಬಾಲಶಕ್ತಿ ಟೋಲಿ ಬಗ್ಗೆ ಏನಂತ ಹೇಳಿರ್ತಾರೆ ಅನ್ನೋದನ್ನ ಮಾಡಿದ್ರೆ ಇಲ್ಲಿ ನಮಗೆ ಖಚಿತವಾಗಿ ಎಷ್ಟು ಸಿಗ್ತವೆ, 2 ಅಂಕಗಳು ಸಿಗ್ತವೆ. ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಎಷ್ಟು ಅಂಕಗಳಿಗಾಗಿ, 2 ಅಂಕಗಳಿಗಾಗಿ. ಎಸ್, ಇನ್ನು ಇದೆಲ್ಲನೂ ಕೂಡ ಅದರ ಬಗ್ಗೆ ಆಯ್ತು, ಗದ್ಯ ಪಾಠಗಳ ಬಗ್ಗೆ ಆಯ್ತು. ಇಲ್ಲಿಂದ ಏನಾಗ್ತದೆ, ನಮ್ದು ಈಗ ಪದ್ಯ ಭಾಗ ಪ್ರಾರಂಭ ಆಗ್ತದೆ. ಎಸ್, ಪದ್ಯ ಭಾಗದಲ್ಲಿ ನಾನು ಹೇಳಿದಂತೆ ಒಟ್ಟು 9 ಪ್ರಶ್ನೆಗಳನ್ನ ಕೇಳ್ತಾರೆ. ಎಷ್ಟು, 9 ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟು ಅಂಕಗಳಿಗಾಗಿ, 20 ಅಂಕಗಳಿಗೆ. ಎಷ್ಟು ಅಂಕಗಳಿಗೆ, 20 ಅಂಕಗಳಿಗೆ. ಇದನ್ನ ತಗೊಂಡು ನೆನಪಿಟ್ಕೋಬೇಕು. ಅದಲ್ಲೇ ನಮ್ಮ ಪದ್ಯ ಪಾಠ ಯಾವ್ದಿದೆ, ಮಾತೃಭೂಮಿ. ಸೊ ಮಾತೃಭೂಮಿಯಿಂದ ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು, 3 ಅಂಕದ್ದು. ಮ್ಯಾಕ್ಸಿಮಮ್ ಚಾನ್ಸ್ ಯಾವ್ದಿದೆ, कर्नाटक के प्राकृतिक सौंदर्य का वर्णन कीजिए ಅಥವಾ ಇನ್ನೊಂದು ಮಾತೃಭೂಮಿ के स्वरूप का वर्णन कीजिए. ಈ 2 ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಇಲ್ಲ ಇನ್ನೊಂದು ಮಾತೃಭೂಮಿ को अमरों की जननी क्यों कहा जाता है. ಆದ್ರೆ ಮುಖ್ಯವಾಗಿ ಮಾಡಬೇಕಾಗಿರುವಂತದ್ದು ಮಾತೃಭೂಮಿ का ಸೌಂದರ್ಯ ಹಾಗೂ ಸ್ವರೂಪ. ಸೊ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಎಷ್ಟು ಅಂಕಕ್ಕೆ, 3 ಅಂಕಕ್ಕೆ ಕೇಳ್ತಾರೆ. ಎಷ್ಟು ಅಂಕಕ್ಕೆ ಕೇಳ್ತಾರೆ, 3 ಅಂಕಕ್ಕೆ ಕೇಳ್ತಾರೆ. ನಮ್ದು 2ನೇ ಪದ್ಯ ಪಾಠ ಯಾವ್ದಿದೆ, ಅಭಿನವ ಮನುಷ್ಯ. ಯಾವ್ದಿದೆ, ಅಭಿನವ ಮನುಷ್ಯ. ಸೊ ನೋಡಿ, ಅಭಿನವ ಮನುಷ್ಯದಲ್ಲಿನೂ ಕೂಡ 1 ಅಂಕದ್ದು ಒಂದು ಪ್ರಶ್ನೆ ಇದೆ. ಮೇ ಬಿ ಇದು ಅನುರೂಪತ ಪ್ರಶ್ನೆ ಆಗಿರಬಹುದು ಅಥವಾ ಏಕ ವಾಕ್ಯ ಮೇ ಉತ್ತರ ಲಿಖಿ ಈ ಪ್ರಶ್ನೆ ಆದ್ರೂ ಆಗಿರಬಹುದು. ಸೊ ಇಲ್ಲಿ ನಾವು 2 ಮಾಡಬೇಕು. LB ಯಲ್ಲಿ ಕೊಟ್ಟಿರುವಂತಹ ಎಲ್ಲ 1 ಅಂಕದ ಪ್ರಶ್ನೆಗಳನ್ನ ಮಾಡಬೇಕು, ಜೊತೆಗೆ ಅನುರೂಪತ ಪ್ರಶ್ನೆಗಳನ್ನ ಮಾಡಬೇಕು. ಇನ್ನೊಂದು ಏನ್ ಕೇಳ್ತಾರೆ, 2 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮುಖ್ಯವಾಗಿ ಯಾವುದು ಅಂದ್ರೆ ಮಾನವ ಕಾ ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೈ ಅದನ್ನು ಕೇಳಬಹುದು, ಅಥವಾ ಭೌತಿಕ ಸಾಧನಾ ಕೆ ಬಾರೆ ಮೇ ಲಿಖಿ ಅಂತ ಕೇಳಬಹುದು. ಹೀಗೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಟೋಟಲ್ ಆಗಿ 2 ಪ್ರಶ್ನೆಗಳು ಬರ್ತವೆ. ಒಟ್ಟು ಅಂಕಗಳು ಎಷ್ಟು, 3 ಅಂಕಗಳು ನಮಗೆ ಅಭಿನವ ಮನುಷ್ಯ ಪದ್ಯ ಪಾಠದಿಂದ ಬರ್ತವೆ. ಯಾವ್ದಿದೆ, ತುಳಸಿ ಕೆ ದೋಹೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಒಂದೇನು ಕೇಳ್ತಾರೆ, 1 ಅಂಕದ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾರೆ. ಅದು ಮೇ ಬಿ ಏನಾಗಿರಬಹುದು, ಅನುರೂಪತ ಆಗಿರಬಹುದು. ಆರ್ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಈ 2 ತುಳಸಿ ಕೆ ದೋಹೆದಿಂದ ಮಾಡಬೇಕು. ಹಾಗೂ ಜೊತೆಗೆ ಒಂದು 3 ಅಂಕದ ಪ್ರಶ್ನೆ ಯಾವ್ದದು, ಭಾವಾರ್ಥವನ್ನ ಕೇಳ್ತಾರೆ. ಏನ್ ಕೇಳ್ತಾರೆ, ಭಾವಾರ್ಥ. ಇಲ್ಲಿ ಏನ್ ಬರ್ತದೆ, ಭಾವಾರ್ಥವನ್ನ ಕೇಳ್ತಾರೆ. ಭಾವಾರ್ಥವನ್ನ ಇಲ್ಲಿ 3 ಅಂಕಕ್ಕೆ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ ಎಷ್ಟಿದೆ ಭಾವಾರ್ಥದ್ದು, 32. ಪ್ರಶ್ನೆ ಸಂಖ್ಯೆ 32 ಏನಿರ್ತದೆ, ಭಾವಾರ್ಥ ಬರೆದಿರ್ತದೆ. ಸೊ ಆ ಒಂದು 5 ದೋಹೆಗಳಲ್ಲಿ ಮುಖ್ಯವಾಗಿರುವಂತದ್ದು 1ನೇ ದೋಹೆ, 1, 3 ಹಾಗೂ 5.
ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಲ್ಲ ಮಾಡ್ರಿ, ಆದರೆ ಮುಖ್ಯವಾಗಿ 1, 3 ಹಾಗೂ 5 ದೋಹೆಯ ಭಾವಾರ್ಥಗಳನ್ನು ತಾವುಗಳು ಮಾಡಬೇಕಾಗಿರುವಂಥದ್ದು. ಒಟ್ಟಿಗಾಗಿ ನಮಗೆ ಇಲ್ಲಿಂದ 2 ಪ್ರಶ್ನೆಗಳು ಹಾಗೂ 4 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 4 ಅಂಕಗಳು ಬರ್ತವೆ. ಒಂದು ಸಮಯ ಕಿ ಪಹಚಾನ್. ನೆಕ್ಸ್ಟ್ ಏನಿದೆ? ಸಮಯ ಕಿ ಪಹಚಾನ್. ಸಮಯ ಕಿ ಪಹಚಾನದಿಂದ ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು ಕೇಳ್ತಾರೆ? 3 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಮೇ ಬಿ ಸಮಯ का महत्व समझाइए ಅಥವಾ ಕವಿತಾ के आधार पर समय मूल्यवान है कैसे स्पष्ट कीजिए. ಇಲ್ಲಿ ಸಮಯದ ಮಹತ್ವ ಬಗ್ಗೆ ಇರುವಂತ ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ಅದನ್ನು ಮಾಡಿದ್ರೆ ಸಾಕು. ಸೊ ಇಲ್ಲಿ ಏನ್ ಬರ್ತದೆ? ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ 3 ಅಂಕದ್ದು ಡೈರೆಕ್ಟ್ ಆಗಿ ಇಲ್ಲಿಂದ ನಮಗೆ 3 ಅಂಕಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಶ್ಯಾಮ್. ಯಾವ್ದಿದೆ? ಸೂರ್ಶ್ಯಾಮ್. ಸೂರ್ಶ್ಯಾಮ್ದಲ್ಲಿನೂ ಕೂಡ 1 ಅಂಕದ್ದು ಒಂದು ಪ್ರಶ್ನೆ ಇದೆ. ಮೇ ಬಿ ಇಲ್ಲಿ ಅನುರೂಪತಾ ಪ್ರಶ್ನೆ ಆಗಿರಬಹುದು ಆರ್ ಏಕ ವಾಕ್ಯ ಮೇ ಉತ್ತರ ಲಿಖಿ. 2 ಟೈಪ್ ಪ್ರಶ್ನೆಗಳನ್ನು ತಾವು ಮಾಡಬೇಕು. ಇನ್ನೊಂದೇನಿದೆ? 2 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಈ 2 ಅಂಕದ ಪ್ರಶ್ನೆಗಳಲ್ಲಿ ಎಲ್ಲ ಬೇರೆ ಬೇರೆ ಟೈಪ್ ಪ್ರಶ್ನೆಗಳನ್ನ ಕೇಳಬಹುದು. ಮುಖ್ಯವಾಗಿರೋ ಪ್ರಶ್ನೆ ಯಾವುದು ಅಂದ್ರೆ ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ, ಅಲ್ಲಿ ಬರಬಹುದು. ಅಥವಾ ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾತಾ, ಅದನ್ನು ಕೇಳಬಹುದು. ಅಥವಾ ಕೃಷ್ಣ ಬಲರಾಮ್ ಕೆ ಪ್ರತಿ ಕ್ಯಾ ಕ್ಯಾ ಶಿಕಾಯತೆ ಕರ್ತಾ ಹೈ. ಸೊ ಈಸಿ ಆಗಿರುವಂಥದ್ದು ಪದ್ಯ ಇದೆ. ಸೊ ಇದನ್ನು ಮಾಡಿದ್ರು ಸಹಿತ ನಿಮಗೆ ಎಷ್ಟು ಸಿಗ್ತವೆ? 2 ಪ್ರಶ್ನೆಗಳನ್ನು ಕೇಳ್ತಾರೆ. ಒಟ್ಟಿಗಾಗಿ ನಿಮಗೆ ಇಲ್ಲಿಂದ 3 ಅಂಕಗಳು ಬರ್ತವೆ. ನಮಗೆಲ್ಲರೂ ಗೊತ್ತಿರುವಂತೆ ಕೋಶಿಶ್ ಕರ್ಣೆ ವಾಲೋಂ ಕಿ ಹಾರ್ ನಹೀ ಹೋತಿ, 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಪದ್ಯ ಭಾಗ ಪೂರ್ಣ ಕೀಜಿಯೆ. ಪ್ರಶ್ನೆ ಸಂಖ್ಯೆ ಎಷ್ಟು ಹೇಳ್ರಿ? 35, 35. ಪ್ರಶ್ನೆ ಸಂಖ್ಯೆ ಹೈ 35, 35. ಇಲ್ಲಿಂದ ಪದ್ಯ ಭಾಗವನ್ನ ಅಸಫಲತೆ ಚುನುತಿ ಹೈ. 4 ಸಾಲುಗಳನ್ನು ಮಾಡಿದ್ರೆ ಎಷ್ಟು? 4 ಅಂಕಗಳು ನಮಗೆ ಇಲ್ಲಿಂದ ಸಿಗ್ತವೆ. ಸೊ ಇಲ್ಲಿವರೆಗೆ ಏನಾಯ್ತು ಅಂದ್ರೆ ಇದು ಗದ್ಯ ಹಾಗೂ ಪದ್ಯ ಭಾಗವನ್ನ ನೋಡಿದ್ವಿ. ಇವಾಗ ನಾವೇನ್ ನೋಡೋಣ? ಪೂರಕ ವಾಚನ. ಇವೆರಡು ಏನಿದಾವೆ? ಪೂರಕ ವಾಚನ. ಸಬ್ಸೆ ಪಹಲೆ ಶನಿ ಸುಂದರ ಗ್ರಹ ಹೈ. ನೋಡಿ, ಶನಿ ಸಬ್ಸೆ ಸುಂದರ ಗ್ರಹ ಹೈ. 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಎಷ್ಟು? 2 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ? ಇದು 23. ಎಷ್ಟು? 23. ಇದರಲ್ಲಿ ಕೂಡ 2 ಪ್ರಶ್ನೆಗಳು ಕೇಳ್ತಾರೆ. ಚಾಯ್ಸೇಬಲ್ ಕ್ವಶನ್ ಇರ್ತದೆ. ಎಂತ ಪ್ರಶ್ನೆ ಇದು? ಆರ್ ಪ್ರಶ್ನೆ. ಇದು ಆರ್ ಪ್ರಶ್ನೆ. ಎಂತ ಪ್ರಶ್ನೆ? ಅಥವಾ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಈ 2 ಪ್ರಶ್ನೆಗಳು ಎದರಿಂದ ಇರ್ತವೆ? ಶನಿ ಸಬ್ಸೆ ಸುಂದರ ಗ್ರಹ ಹೈ. ಇದೇ ಪಾಠದಿಂದ 2 ಪ್ರಶ್ನೆಗಳು ಕೇಳಿರ್ತಾರೆ. ಎಷ್ಟನೇದು? 23ನೇದು. ಸರಿನಾ? 2 ಅಂಕಗಳು ಇಲ್ಲಿಂದ ಬರ್ತವೆ. ಹಾಗೂ ಸತ್ಯ ಕಿ ಮಹಿಮಾ ಹಾಗೂ ನಾಗರಿಕ ಕರ್ತವ್ಯ, ಈ 2 ಸೇರಿ ಇದು ಆಗ್ತದೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇದು 24ನೇ ಪ್ರಶ್ನೆ. ಇದನ್ನು ಕೂಡ ಆರ್ ಪ್ರಶ್ನೆ ಅಂದ್ರೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಒಂದು ಪ್ರಶ್ನೆ ಸತ್ಯಕ್ಕೆ ಮಹಿಮಾದಿಂದ ಕೇಳಿದ್ರೆ, ಇನ್ನೊಂದು ಪ್ರಶ್ನೆ ಎಲ್ಲಿಂದ ಕೇಳಿರ್ತಾರೆ? ನಾಗರಿಕೆ ಕರ್ತವ್ಯ. ಸೊ ಈ 2 ಪ್ರಶ್ನೆದಲ್ಲಿ ಯಾವ್ದಾದ್ರು ಒಂದನ್ನ ನಾವು ಬರಿಬೇಕಾಗಿರುವಂತದ್ದು. ಇಲ್ಲಿಂದ ಕೂಡ ನಮಗೆ 2 ಅಂಕಗಳು ಸಿಗ್ತವೆ. ಸರಿನಾ? ಇನ್ನು ವ್ಯಾಕರಣ ಭಾಗದಿಂದ ಯಾವುದು? ವ್ಯಾಕರಣ ಭಾಗ. ವ್ಯಾಕರಣ ಭಾಗದಿಂದ 8 1 ಅಂಕದ ಪ್ರಶ್ನೆ. ಇದೆಲ್ಲವೂ ಕೂಡ ಎಂತ ಇರ್ತವೆ? MCQ ಪ್ರಶ್ನೆಗಳು. MCQ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆಗಳು. ಸೊ ಮುಖ್ಯವಾಗಿ ಈ ಒಂದು MCQ ಪ್ರಶ್ನೆಗಳು 8ಕ್ಕೆ 8 ವ್ಯಾಕರಣದಿಂದ ಬರ್ತವೆ. ಇಲ್ಲಿ ಮುಖ್ಯವಾಗಿ ಲಿಂಗ ಆಗಿರಬಹುದು, ವಚನ, ವಿಲೋಮ ಶಬ್ದ, ಸಂಧಿ, ಸಮಾಸ, ಕಾರಕ್ ಹಾಗೂ ವಿರಾಮ್ ಚಿಹ್ನೋಕೆ ಬಾರೆ ಮೇ. ಆಮೇಲೆ ಪ್ರೇರಣಾರ್ಥಕ ಕ್ರಿಯಾರೂಪ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕೇಳ್ತಾರೆ. ಈ 8 ಅಂಶಗಳ ಮೇಲೆ ಏನ್ ಮಾಡ್ತಾರೆ? ನಮಗೆ ಪ್ರಶ್ನೆಗಳು ವ್ಯಾಕರಣ ಅಂಶದಿಂದ ಬರ್ತವೆ. ಇದೆಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದೆಲ್ಲ ಏನಿದೆ ಇದಕ್ಕೆ ಏನಂತ ಕರಿತೀವಿ? ರಚನಾ ಭಾಗ ಅಂತ ಕರಿತೀವಿ. ಏನಂತ ಕರಿತೀವಿ? ರಚನಾ ಭಾಗ ಅಂತ ಕರಿತೀವಿ. ಸೊ ಇಲ್ಲಿ ನೋಡುವುದಾದ್ರೆ ಅನುವಾದವನ್ನ ಕೇಳ್ತಾರೆ. ಏನು? ಅನುವಾದ ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕನ್ನಡದಲ್ಲಿ ಅಥವಾ ಆಂಗ್ಲ ಭಾಷೆ ಇಂಗ್ಲಿಷ್ ಅಲ್ಲಿ ಅದನ್ನ ಅನುವಾದ ಮಾಡೋದು. ಡೈರೆಕ್ಟ್ ಆಗಿ 3 ಅಂಕದ ಒಂದು ಪ್ರಶ್ನೆ ಇರ್ತದೆ. ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ ಅನುವಾದರದು? 33. 33. ಕಿತ್ನಾ ಹೋತಾ ಹೈ? 33. ಸೊ ಇಲ್ಲಿ ನೀವು ಅನುವಾದವನ್ನ ಮಾಡ್ಬೇಕಾಗಿತ್ತಂದ್ರೆ ಎಂತ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ನಿಮ್ಮ ಅನುವಾದಕ್ಕೆ ಅಂದ್ರೆ, ಆ ಕಾಮನ್ ಆಗಿರುವಂತಹ ವರ್ಡ್ಸ್ ಹಿಂದಿಯಲ್ಲಿನೂ ಕೂಡ ಅದೇ ಹೇಳ್ತಿರಬಹುದು, ಕನ್ನಡದಲ್ಲಿನೂ ಅದೇ ಹೇಳ್ತಿರ್ಬೋದು. ತತ್ಸಮ ಶಬ್ದಗಳೇನಿರ್ತವೆ, ಫಾರ್ ಎಕ್ಸಾಂಪಲ್ ಸಮಯ ಬಹುತ್ ಅನಮೋಲ್ ಹೈ, ಸಮಯ ಬಹಳಷ್ಟು ಮುಖ್ಯವಾಗಿದೆ. ಸಮಯ ಸಮಯ ಇಲ್ಲಿ ಕನ್ನಡದಲ್ಲಿ ಸಮಯನೇ ಅಂತೀವಿ, ಹಿಂದಿಯಲ್ಲಿನೂ ಕೂಡ ಸಮಯನೇ ಅಂತೀವಿ. ಹೀಗೆ ಇಂತಹ ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ,
ಇಂಥ ಪ್ರಶ್ನೆ ಕೇಳ್ತಾರೆ. ಕರ್ನಾಟಕ ಸೇಮ್ ಬರೀತೀವಿ, ರಾಜಧಾನಿನೂ ಕೂಡ ಕನ್ನಡದಲ್ಲಿನೂ ಸೇಮ್ ಬರ್ತದೆ, ಹಿಂದಿಯಲ್ಲಿನೂ ಕೂಡ ಸೇಮ್ ಬರ್ತದೆ. ಇಂಥದ್ದೇ 3 ವಾಕ್ಯದಲ್ಲಿರುವಂಥದ್ದನ್ನ 3 ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಅದನ್ನು ಕನ್ನಡ ರೂಪದಲ್ಲಿ ಅನುವಾದವನ್ನು ಮಾಡಬೇಕು. ಒಂದಿಷ್ಟು ಅರ್ಧಕ್ಕಿಂತ ಹೆಚ್ಚಿಗೆ ಶಬ್ದಗಳು ಎಂತ ಇರ್ತವೆ ಅಂದ್ರೆ ಅದನ್ನು ಕನ್ನಡದಲ್ಲಿ, ಹಿಂದಿಯಲ್ಲಿ ಇರುವಂಥದ್ದೇ ಕನ್ನಡದಲ್ಲಿ ಬರ್ತವೆ, ಹಿಂದಿಯಲ್ಲಿ ಇರುವಂಥದ್ದೇ ಏನ್ ಬರ್ತವೆ, ಕನ್ನಡದಲ್ಲಿ ಬರ್ತವೆ. ಸೊ ಅಂಥದ್ದು ಒಂದು ಅನುವಾದ ಕೇಳ್ತಾರೆ. ಎಷ್ಟು ಅಂಕಕ್ಕೆ? 3 ಅಂಕಕ್ಕೆ ಕೇಳ್ತಾರೆ. ಜೊತೆಗೆ ಅಪಠಿತ ಗದ್ಯಾಂಶ ಅಂದ್ರೆ ಪ್ಯಾಸೇಜ್ ರೈಟಿಂಗ್ ಎಷ್ಟು ಅಂಕಕ್ಕೆ? 4 ಅಂಕಕ್ಕೆ ಕೇಳ್ತಾರೆ. ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಪ್ಯಾಸೇಜ್ ಅನ್ನು ಓದ್ಕೊಂಡು ಸಬ್ ಕ್ವಶನ್ಗಳನ್ನ ಕೇಳಿರ್ತಾರೆ, 4 ಸಬ್ ಕ್ವಶನ್ಗಳನ್ನ ಕೇಳ್ತಾರೆ. ಅದನ್ನ ಆನ್ಸರ್ ಮಾಡಿದರೆ ಇಲ್ಲಿನೂ ಕೂಡ ನಿಮಗೆ ಎಷ್ಟು ಸಿಗ್ತವೆ? 4 ಅಂಕಗಳು. ಈಸಿಯಾಗಿ ಅಪಠಿತ ಗದ್ಯಾಂಶದಿಂದ ಅವುಗಳು ಏನ್ ಮಾಡಬಹುದು? ಅಂಕಗಳನ್ನ ಗಳಿಸಬಹುದು. ಯಾಕಂದ್ರೆ ಪ್ಯಾಸೇಜ್ ಅಲ್ಲಿ ಏನಿರ್ತವೆ? ಉತ್ತರಗಳಿರ್ತವೆ. ಪ್ಯಾಸೇಜ್ ಅಲ್ಲಿ ಏನಿರ್ತವೆ? ಉತ್ತರಗಳಿರ್ತವೆ. ಅಲ್ಲಿಂದ ತಾವುಗಳು ಈಸಿಯಾಗಿ ಫೈಂಡ್ ಔಟ್ ಮಾಡಿ 4 ಅಂಕಗಳನ್ನು ಇಲ್ಲಿಂದ ಕೂಡ ಬಳಸಬಹುದು. ನಿಬಂಧ ರಚನಾ, ಯಾವುದು? ನಿಬಂಧ ರಚನಾ 4 ಅಂಕಕ್ಕೆ ಒಂದು ನಿಬಂಧವನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಇಂಟರ್ನೆಟ್ ನಿಬಂಧ ಮಾಡಬೇಕು, ಜನಸಂಖ್ಯಾ ನಿಬಂಧವನ್ನ ಮಾಡಬೇಕು, ಹಾಗೂ ಕರ್ನಾಟಕ ಮಹತ್ವ. ಈ 3 ಅಂತೂ ಮ್ಯಾಂಡೇಟರಿಯಾಗಿ ಮಾಡಲೇಬೇಕು. ಇನ್ನು ಉಳಿದಿರ್ತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂಥ ಎಲ್ಲ ನಿಬಂಧಗಳನ್ನು ಒಂದ್ಸಲ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಆಗಿ ಇಂಟರ್ನೆಟ್ ಕ್ರಾಂತಿ, ಜನಸಂಖ್ಯಾ ಹಾಗೂ ಕರ್ನಾಟಕ ಮಹತ್ವ, ಇದರ ಬಗ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ರಿ. ಮಿಕ್ಕಿದೆಲ್ಲನೂ ಕೂಡ ಮಾಡ್ರಿ. ಇಲ್ಲಿಂದ ಕೂಡ ನಮಗೆ ಎಷ್ಟು ಅಂಕ ಬರ್ತವೆ? 4 ಅಂಕ ಬರ್ತವೆ. ಪತ್ರಲೇಖನ ಪ್ರಶ್ನೆ ಸಂಖ್ಯೆ ಎಷ್ಟು? 38. ಎಷ್ಟು? ಪ್ರಶ್ನೆ ಸಂಖ್ಯೆ 38. ಸೊ ಇಲ್ಲಿನೂ ಕೂಡ 5 ಅಂಕದ್ದು ಒಂದು ಪತ್ರವನ್ನು ಕೇಳಿರ್ತಾರೆ. ಎಷ್ಟು? 5 ಅಂಕದ್ದು ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಇಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಪಿತಾಕೆ ನಾಮ ಪತ್ರ ಕೇಳಿರಬಹುದು, ಇನ್ನೊಂದು ಚುಟ್ಟಿ ಪತ್ರ ಅಂತೂ ಮ್ಯಾಂಡೇಟರಿ ಇದ್ದೇ ಇರ್ತದೆ. ಸೊ ಬಹಳಷ್ಟು ಈಸಿ ಆಗಿದೆ. ಹೇಗೆಲ್ಲ ಬರಿಬೇಕು ಅನ್ನೋದು ಕೂಡ ಆಲ್ರೆಡಿ ನಿಮಗೆಲ್ಲ ಹೇಳಿಕೊಟ್ಟಿದ್ದಿದೆ. ಸೊ ಪ್ರೇಷಕ ಸೇವಾ ಮೇ ಸಂಬೋಧನ ಮಾನ್ಯವರ್ ಅಂತ ಏನು ಬರಿತೀವಿ, ಅಥವಾ ಪೂಜ್ಯ ಪ್ರಧಾನಾಧ್ಯಾಪಕ ಅಂತಲೂ ಕೂಡ ಬರೀಬಹುದು. ಜೊತೆಗೆ ವಿಷಯವನ್ನ ಬರೀರಿ. 2 ರಿಂದ 3 ಸಾಲುಗಳಲ್ಲಿ ಪತ್ರ ವಿಶ್ಲೇಷಣೆಯನ್ನು ಮಾಡ್ರಿ. ಈ ಕಡೆಗೆ ಆಪ್ಕಾ ಛಾತ್ರ ಅಂತ ಬರೀರಿ, ಅಥವಾ ಆಪ್ಕ ವಿದ್ಯಾರ್ಥಿ ಅಂತ ಬರೀರಿ. ಕೆಳಗಡೆ ನಿಮ್ಮ ಹೆಸರು ಸಹಿಯನ್ನು ಮಾಡಿ. ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ. ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ ಎಷ್ಟು ಸಿಗ್ತವೆ? 5 ಅಂಕಗಳು ಸಿಗ್ತವೆ. ಸೊ ಈ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಅಭ್ಯಾಸವನ್ನ ಮಾಡಿದರೆ ಹಿಂದಿಯಲ್ಲಿ ಎಷ್ಟು ತೆಗೆದುಕೊಳ್ಬಹುದು? ಹಿಂದಿಯಲ್ಲಿ 80ಕ್ಕೆ 80 ಸ್ಕೋರ್ ಅನ್ನ ತಾವುಗಳು ಈಸಿಯಾಗಿ ಮಾಡಬಹುದು. ಸೊ ನಿಮ್ಗೆಲ್ಲರೂ ಕೂಡ ಬಹಳಷ್ಟು ಸಂತೋಷ ಸುದ್ದಿ. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಈ ತರನಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅನ್ನ ಈಗಾಗಲೇ ಇಲಾಖೆ ನೀಡಿದೆ. ಸೊ ಆ ಪ್ರಕಾರನೇ ನಿಮಗೆ ಫಿಕ್ಸ್ ಆಗಿ ಆ ಒಂದು ಪಾಠ ಅಷ್ಟೇ ಪ್ರಶ್ನೆಗಳನ್ನು ಏನ್ ಮಾಡ್ತಾರೆ? ಕೇಳ್ತಾ ಇರ್ತಾರೆ. ಸೊ ಎಲ್ಲ ವಿಷಯದಲ್ಲೂ ಕೂಡ ಬ್ಲೂ ಪ್ರಿಂಟ್ ಇದೆ. ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು PDF ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ. ಅಲ್ಲಿಂದ ತಾವು ಅದನ್ನ ನೋಡ್ಕೋಬಹುದು, ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಇನ್ನೊಂದು ಏನಂದ್ರೆ ಕುಲ್ ಮಿಲಾಕರ್ 1 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 16 ಇರ್ತವೆ. ಎಷ್ಟಿರ್ತವೆ? 16. ನೋಡಿ, ನಿಮಗೆ ಇಂಟರ್ನಲ್ ಒಂದು 20 ಮಾರ್ಕ್ಸ್ ಬಂತು ಅಂದ್ರೆ ಥಿಯರಿಯಲ್ಲಿ ಒಂದು 16 1 ಅಂಕದ್ದು ಇರ್ತವೆ. MCQ ಇರಬಹುದು, ಅನುರೂಪತಾ ಹಾಗೂ ಏಕವಾಕ್ಯಮೆ ಉತ್ತರ ಲಿಖಿ, ಹೀಗೆಲ್ಲವನ್ನು ಸೇರಿ 16 ಅಂಕಗಳು ಈಸಿಯಾಗಿ ಬರೀಬಹುದು. MCQ ಅಂದ್ರೂ ಬರೀ ಕೇವಲ ಆಪ್ಷನ್ ಅನ್ನ ಕಂಡು ಹಿಡಿದ್ರೆ ಸಾಕು, ನೀವು ಆನ್ಸರ್ ಅನ್ನ ಬರೀತೀರಾ. ಹಾಗೂ ಅನುರೂಪತಾ ಹಾಗೂ ಏಕವಾಕ್ಯಮೆ ಉತ್ತರ ಲಿಖಿ ಸರಿಯಾಗಿರುವಂತ ಒಂದೊಂದು ಶಬ್ದ ಬರೆದ್ರು ಕೂಡ ನಿಮಗೆ ಅಂಕಗಳು ಲಭಿಸ್ತವೆ. ಟೋಟಲ್ ಆಗಿ ಈ ಒಂದು 16 ಅಂಕಗಳು ಬಂದು ಅಂದ್ರೆ ನಿಮಗೆ ಈಸಿಯಾಗಿ ನಿಮ್ಮ ಇಂಟರ್ನಲ್ಲಿ ಒಂದು 20 ತಗೊಂಡಿದ್ರಿ ಅಂದ್ರೆ ಇದೊಂದು 16 36 ಅಂಕಗಳು ಇಲ್ಲಿ ಬರ್ತವೆ. ಪತ್ರ ಒಂದು ಮಾಡ್ತೀರಿ 5 ಅಂಕದ್ದು, ಪ್ಲಸ್ ಎಷ್ಟಾಗ್ತದೆ? 36 ಪ್ಲಸ್ 5 41 ಬರ್ತವೆ. ಜೊತೆಗೆ 4 ಅಂಕದ್ದು ಒಂದು ಪದ್ಯ ಮಾಡಿರ್ತೀರಿ, 45 ಆಯ್ತು. ಜೊತೆಗೆ ಅಪಠಿತ ಗದ್ಯಾಂಶ 4 ಅಂಕದ್ದು ಇರ್ತದೆ, 49 ಆಯ್ತು. ಇನ್ನೊಂದು ಯಾವ್ದಾದ್ರು ಆ ಕಡೆ ಈ ಕಡೆ ನೀವು ಅಭ್ಯಾಸವನ್ನ ಮಾಡಿ ಬರೋದ್ರಿಂದ more than 50 ಈಸಿಯಾಗಿ ನೀವು ಹಿಂದಿಯಲ್ಲಿ ಪಡೆದುಕೊಳ್ಬಹುದು. 50 ತಗೊಳ್ಳೋದು ಬಹಳಷ್ಟು ಈಸಿ. ಹಿಂದಿಯಲ್ಲಿ 50 ಬಹಳಷ್ಟು ಈಸಿಯಾಗಿ ತಾವುಗಳು ತೆಗೆದುಕೊಳ್ಬಹುದು. ಭಾವಾರ್ಥ ಮಾಡಿದರೆ ಬರ್ತದೆ, ಅನುವಾದ ಮಾಡಿದರೆ ಮತ್ತಲ್ಲಿ ಅಂಕಗಳು ಬರ್ತವೆ. ಮತ್ತೆ ಇಂಪಾರ್ಟೆಂಟ್ ಬಸಂತ್ ಕಿ ಸಚ್ಚಾಯಿದಿಂದ 2 ಪ್ರಶ್ನೆ ಮಾಡಿದರೆ ಅಲ್ಲಿಂದ ಕೂಡ 4 ಅಂಕ ಬರ್ತವೆ. ನೋಡ್ರಿ 60 ಇಲ್ಲೇ ಆಯ್ತು. ಇನ್ನು ಮಾತೃಭೂಮಿಯಿಂದ ಈಸಿಯಾಗಿರುವಂಥ ಪ್ರಶ್ನೆ ಇದೆ, ಅಲ್ಲಿಂದ ಮಾಡಬಹುದು. ಈಸಿಯಾಗಿ ನೀವು 80ಕ್ಕೆ 80 ಅಂಕ ಗಳಿಸಬಹುದು. 50 ಅಂತೂ ಈಸಿಯಾಗಿ ತೆಗೆದುಕೊಳ್ಳಲೇಬಹುದು. ಈ ಪ್ರಕಾರವನ್ನು ಅಭ್ಯಾಸವನ್ನು ಮಾಡಿದರೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಆಗಿರಬಹುದು ಹಾಗೂ ನಿಮ್ಮ ವಾರ್ಷಿಕ ಪರೀಕ್ಷೆ ಆಗಿರಬಹುದು, ಅದರಲ್ಲಿ ಅತಿ ಹೆಚ್ಚಿಗೆ ಅಂಕಗಳನ್ನು ತಾವುಗಳು ಗಳಿಸ್ತೀರಿ ಅಂತ ಹೇಳ್ತಾ, ಸೊ ಈ ಒಂದು ಸೆಷನ್ ಇಲ್ಲಿಗೆ ಕೊನೆಗೊಳಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಬೇರೆ ತರನಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡ್ತಾ ಸಾಗೋಣ.
ಸೊ ತಾವೆಲ್ಲರೂ ಕೂಡ ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಅತಿ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಿನ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.